ಕುಂದ್ರಪ್ಪ. ನಿಂತ ಚಾ ಕುಡ್ದಲ್ಲ, ಕುಂದ್ರ. ಇಲ್ಲ ಮಾವ, ಅದೊಂದು ಸ್ವಲ್ಪ ಅಗದಿ ಅರ್ಜೆಂಟ್ ಇತ್ತು. ಏನು ಪೈಲಿಗೆ ಸಹಿ ಹಾಕಕ್ ಹೋಗ್ಬೇಕನ ಹೆಂಗ? ಅಲ್ಲಿ ಏನಪ್ಪ ಅಂತ ಅರ್ಜೆಂಟ್? ಅದು ಮಾವ, ಮೊನ್ನೆ 2 ಲಕ್ಷ ರೂಪಾಯಿ ಕೊಟ್ಟಿದ್ನಲ್ಲ, ಅದು ಹೊಳ್ಳಿ ಕೊಡ್ಬೇಕಿತ್ತು. 2 ಲಕ್ಷ ರೂಪಾಯಿ ಯಾಕ? ಅದು ಪಾಪ ನೀನ ಕಷ್ಟಪಟ್ಟು ದುಡ್ದಿದ್ ರೊಕ್ಕಲ್ಲ. ನಂಗೆ ಗೊತ್ತು ಮಾವ, ಎಲ್ಲ ಹೇಳಿರ್ತಾಳೆ ಈಕಿ ಫೋನ್ ಹಚ್ಚಿ ಅಂತ ನಂಗೆ ಗೊತ್ತು. ಅದನ್ನು ಕಷ್ಟಪಟ್ಟು ದುಡ್ದಿದ್ದು ಅಂತಲ್ಲ, ನಮ್ಮ ತಂಗಿ ರೊಕ್ಕ. ಅಂದ್ರೆ ಅದು ಏನಾಗ್ಬಿಡ್ತು ಅಂದ್ರೆ 5 ಲಕ್ಷ ರೂಪಾಯಿ ಅದಕ್ಕೆ ಸಾಲ ತಗ್ಸಿದ್ಲು, ಅದ್ರಾಗ 2 ಲಕ್ಷ ರೂಪಾಯಿ ಇಸ್ಕೊಂಡಿದ್ದೆ. ಆ ರೊಕ್ಕನ ಈಗ ಹೊಳ್ಳಿ ಕೊಡು ಅನ್ನಕತ್ತಾಳ. ಅದ್ರ ಸಂಬಂಧ ಎಷ್ಟೊತ್ತಿದ್ರು ಒಂದು ತಿಂಗ್ಳದಾಗ ವಾಪಸ್ ಕೊಡ್ಬೇಕಿಲ್ಲ ಅಂದ್ರೆ ನನ್ನ ಪರಿಸ್ಥಿತಿ ಭಾಳ ಕೆಟ್ಟಾಕತಿ. ಅದಕ್ಕೆ ಬೇಕಾಗಿತ್ತು ಮಾವ ಆ ರೊಕ್ಕ. ಹ್ಮ್ ಎಲ್ಲ ಹೇಳಲ್ಲ, ನೀನೇನ್ ಕೇಳಿ ಇಸ್ಕೊಂಡಿಲ್ಲ. ರೊಕ್ಕ ತಗೊಂಡ್ ಎತ್ಬೇಕತ್ತ ತಗೊಂಡ್ ಬಂದ್ ಅಲ್ಲಿ ಇಲ್ಲಿ ಕೊಟ್ಟಿ ಅಂತೆ. ಯಾಕೆ ಹಂಗ್ಯಾಕ್ ಮಾಡಕ್ ಹೋದಿ ನೀನು? ನಿಂಗೇನ ತಲಿ ಬರಬರಿ ಐತೋ ಏನಿಲ್ಲ ನಿನಗೆ? ಅಷ್ಟ ಏನದು ಅಂತ ನನ್ನ ತಗ ರೊಕ್ಕ ತಗೊಂಡು ಹಂಗ ತಂದು ಕೊಟ್ಟಿಯಲ್ಲ ನೀನ. ಪಾಪ ತಂಗಿ ರೊಕ್ಕ ನಂಬಿ ನಿನ್ ಕೈಯಾಗ ಕೊಟ್ಟಾಳ. ನೀ ಹಿಂಗ್ ಮಾಡ್ಬೋದನ ಮೋಸ? ಹೇಳಂಗಾರ ನೋಡೋಣ, ಎಷ್ಟು ಒಂದು ಅನ್ಯಾಯ ಇದು. ಅದ ಮಾವ, ಈಗ ಅದ ಪರಿಸ್ಥಿತಿ ವಜ್ಜಾಗೈತಿ. ಪೊಲೀಸರು ಕರ್ಕೊಂಬಂದಾಳ ನಿನ್ನೆ, ನಾನು ರೊಕ್ಕ ಬೇಕು ಅಂತೇಳಿ. ಈಗ ನೋಡಿ ಎಂತ ತಂಗಿದಾಳಕಿ ತೀರ. ಅದಕ್ಕೆ ಈಗ ಆ ರೊಕ್ಕ ನಾ ಎಷ್ಟೊತ್ತಿದ್ರು ಕೊಡ್ಲೇಬೇಕು ಮಾವ. ಈಗ ನನ್ಗೆ ಕುತ್ತಿಗೆ ಬಂದಂಗಾಗೈತಿ. ಅದಕ್ಕೆ ಅದ್ರ ಸಂಬಂಧ ಮಾವ, ಅದು ನನಗೆ ರೊಕ್ಕ ಬೇಕಾಗಿತ್ತು. ನಾ ಮತ್ತೆ ನಿಮ್ಗೆ ಆಮೇಲೆ ದುಡ್ದು ಕೊಡ್ತೇನಂತ. ಅಲ್ಲ, ಮಕ್ಳಾಗ ಹೊಲಗಿಲ್ಲ ಏನಾರ ಬಂದವನು ಹೆಂಗ ಅಂತ? ಆ ಒಮ್ಮೆ ತಂದು ಕೊಡ್ತಿ, ಒಮ್ಮೆ ವಾಪಸ್ ಕೇಳಾಕ್ ಬಂದಿಯ ಈಗ? ಮಾವ ಹಿಂಗ್ಯಾಕೆ ಮಾತಾಡ್ತಿ? ಹಳೆ ಅನ್ನ ಕಿಮ್ಮತ್ತಿಲ್ಲನ? ಏನ್ ಬಾಯಿಗೆ ಬಂದಂಗ ಮಾತಾಡತಿಯಲ್ಲ? ನಿನಗೇನ್ಲಿ ಕಿಮ್ಮತ್ ಕೊಡದ? ಕಿಮ್ಮತ್ ಕೇಳಿ ತಗೊಂತಾರನ? ಕೊಡ್ಬೇಕು ಅಂತ ನಮಗ್ ಅನ್ನಿಸ್ಬೇಕು, ನೀ ಹಂಗ ಇರ್ಬೇಕು. ಕಿಮ್ಮತ್ ಕೊಡ್ಬೇಕಂತ ಕಿಮ್ಮತ್ ಕೊಡೋ ಅಂತದ್ ಏನ್ ಕೆಲಸ ಮಾಡಿ ನೀನು? ಮಗಳನ್ನ ನೆಟ್ಟಗ್ ಇಟ್ಕೊಂಡಿಯಾ? ನನ್ ಮಗಳನ್ನ ಅದೂ ಇಲ್ಲ. ಆಕಿಗೂ ಕಿರಿ 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 ಅನ್ನಂಗ್ ಮಾಡ್ತಿ ಒಂದಳತಿ. ಹೋಗ್ಲಿ, ನಿನ್ನ ನಮ್ ಕೊಡ್ ಬಂದ್ ತಂಗಿಗರ ನಿನ್ನ ನ್ಯಾಯವಾಗಿದೆಯಾ? ಅದೂ ಇಲ್ಲ. ಯಾರಿಗ್ ನಿಮ್ಮ ನ್ಯಾಯವಾಗಿರವ್ ನೀನು? ಏನಂತ ತಿಳ್ಕೊಂಡ್ಬಿಟ್ಟು ಈಗ ರೊಕ್ಕ ಕೊಡೋದು ಕೊಟ್ಟಿ ಬಂಗಾರ ಬಿಡಿಸ್ಕೊಂಡ್ ಬಂದ್ ಕುಂತೇವಿ. ಈಗ ಮತ್ತೆ ಬಂದೀನಿ 2 ಲಕ್ಷ ರೂಪಾಯಿ ಅಂತೇಳಿ. 2 ರೂಪಾಯಿನೂ ಕೊಡುದಿಲ್ಲ. ಮಾವ, ನೀವ್ ಹಿಂಗ ಅನ್ನೋದ್ ತಪ್ಪಕತ್ ನೋಡ್ ಮಾವ. ಯಾಕ ಎಷ್ಟಾದ್ರೂ ನಾನು ಹಳೆ ಅದನಿ. ಹಾ, ಎಲ್ಲ ಮೊನ್ನೆ ನಮ್ಮ ಊರಾಗ ಅವ್ ಸಿದ್ಧ ಅಂತೇಳಿ ಅದನೊಬ್ಬ. ಯಾವ ಒಂದು ಸಾಲ ಆಗಿ ಭಾರಿ ತೊಂದರೆ ಆಗ್ಬಿಟ್ಟಿತ್ತು. ಅವ್ರ ಹೆಂಡತಿ ಮನ್ಯಾನವ್ರು ಕಂಡಬಿಟ್ಟಿ ರೊಕ್ಕ ಕೊಟ್ಟು ಹಳ್ಯಾಗಾಗು ತೊಂದ್ರೆ ತಪ್ಪಿಸಿ ಎಲ್ಲ ಮತ್ ಯಾವಾರಕ್ಕೆ ರೊಕ್ಕ ಕೊಟ್ಟು ಕುಂತಾರ. ಅವ್ನ್ ಗೊತ್ತನ? ಅವ್ರು ನಿಜವಾದ ಅತ್ತಿ ಮಾವ. ಹಳ್ಯಾನ್ ಕಷ್ಟಕ್ಕೆ ಹೆಗಲಾಕರ. ಯಾರ್ಲಿ ಅವ್ರು ಹುಚ್ಚಳೆ ಮಕ್ಳು? ತೋರ್ಸಿಲ್ಲ ನನ್ಗ, ಕೇಳ್ತಾನಿ. ಹಳೆ ಮಾಡಿದ್ದು ಸಗಣಿ ತಿನ್ನು ಕೆಲ್ಸಕ್ಕ ಯಾವ ರೊಕ್ಕ ಕೊಟ್ಟವ? ಇಂಥದ್ದು ಮಾಡ್ತಾರ ಕೇಳ್ತಾನಿ. ಒಂದ್ಸಲ 2 ಸಲ. ಏನ್ ನಿನ್ಗೇನು ಸ್ವಲ್ಪ ಮಾಡೈತನ? ಏನ್ ಉಳಿಸ್ಕೊಂಡಿ ನೀನು? ರೀ, ಸ್ವಲ್ಪ ಸಮಾಧಾನಾಗಿರ್ರಿ. ನೋಡ, ನಿನಗದು ಗೊತ್ತಾಗಲ್ಲ. ನೀ ಬಾಯಿ ಮುಚ್ಕೊಂಡಿರು, ನೀನು ಸಮಾಧಾನಾಗಿರ್ಬೇಕಂತ. ಅಲ್ಲ, ಆ ರೊಕ್ಕ ಕೊಡೋದು ಕೊಟ್ಟಾನ, ಈಗ ಬಂದ್ ಕೇಳಾಕತ್ತಾನ. ಇಲ್ಲಿ ಏನ್ ಮಾಡ್ಬೇಕು? ನಾವ್ ಎಲ್ಲಿಂದ ತರ್ಬೇಕು ರೊಕ್ಕನ? ಅವ ನಾನ್ ಏನ ನಮ್ಮ ಅಪ್ಪ ಬೈದಾನ ಅನ್ಕೊಂಡ್ ಸುಮ್ನಕ್ಕ. ನೀ ಬೈದಿದ್ದಕ್ಕೆ ಏನ್ ಶಿಟ್ ಆಗುದಿಲ್ಲ. ಏನ ನಮ್ಮ ಅಪ್ಪ ಬೈದ್ರೆ ಈಗ ಸುಮ್ನೆ ಇರ್ತಿದ್ದಿಲ್ಲ. ಹಂಗ ಅನ್ಕೊಂತ ನಾ ಏನ್ ತಲೆ ಕೆಡಿಸ್ಕೊಳಲ್ಲ. ಆದ್ರ ಮಾವ, ನಂಗೆ ರೊಕ್ಕದ ಅವಶ್ಯಕತೆ ಭಾಳ ಐತಪ್ಪ. ನಾನು ಹೆಂಡತಿಗೆ 2 ಎಕರೆ ಹೊಲ ಕೊಡ್ತೇನೆ ಇದ್ದಲ್ಲ, ಅದನ್ನಾರ ಕೊಡಪ್ಪ. ಹೋಲತ್ತಕ್ ನಮ್ಮ ಬಾಳೆ ನಾವ್ ಹೆಂಗ ಒಂದ್ ಮಾಡ್ಕೊಂತೇವಿ. ಕೊಡು. ಇಲ್ಲ, ಹೊಲ ಕೊಟ್ಟಾತ. ಏನ ನಿನ್ನ ಹೆಂಡತಿಗೆ ಮೊನ್ನೆ ಇಲ್ಲಿ ಕಳ್ಸ್ಕೊಂಡಿದ್ನಲ್ಲ, ಅವಾಗ ಕೇಸರ್ಲೆ ಹೊಲ ಮಾಡಿ ಕೊಟ್ಟಾತ. ಆಕಿಗೆ ಅಂತಾನ ಕೊಟ್ಟಿವಿ. ಆಕಿ ಒಬ್ಬೇಕಿದೆ ಅದು ಹೊಲ. ಏನ ಏನ ಗಂಡನ್ ಸೈ ಬೇಡ? ಎದಕ್ ಬೇಕು? ಅವ್ರ ಮನಿಂದ ಅರ್ಶನಾ ಕುಂಕುಮಕ್ಕಂತ ಕೊಟ್ಟಿದ್ದದು. ನನ್ನ ಮಗಳಿಗೆ ಅಂತ ಬಿಟ್ಟು ಕೊಟ್ಟಿದ್ದು. ನಿನ್ ಸಹಿ ಹಾಕ್ಬೇಕು. ನಿನ್ನ ಮಕ್ಕಳದಾರ ಎದಕ್ ಬೇಕಾಗೈತಿ? ನನ್ನ ಮಗಳದದು ಪೂರ್ತಿ ನನ್ನ ಮಗಳದು. ಇನ್ನು ಆಕಿ ಮಕ್ಕಳಿಗೆ ಏನಾರ ಸ್ವಲ್ಪ ಅಧಿಕಾರ ಇದ್ದಿತ್ತ ಏನ? ನಿನಗ ಅದು ಇಲ್ಲ. ಅವ ಇದು ತಪ್ಪು. ಎಲ್ಲ ನೀವು ನನ್ ಕೇಳಾರ್ದ ಹೆಂಗಾಕಿ ಒಬ್ಬೆ ಹೆಸರಿಗೆ ಮಾಡಿದ್ರಿ ನೀವು? ನಿನ್ ಯಾಕೆ ಕೇಳ್ಬೇಕ ನಾವು? ನನ್ನ ಮಗಳಿಗೆ ನಾ ಕೊಡಕ ನಿನ್ ಯಾಕೆ ಕೇಳ್ಬೇಕಂತ? ನೀ ಹಿಂಗ್ ಮಾತಾಡ್ತಿ, ಹಿಂಗ್ ಮಾಡ್ತಿ ಅಂತೇಳಿ ನಿನಗೆ ಉಸುಲ್ ಹೊಡಿಲಾರ್ದ ಮೊನ್ನೆ ಎಲ್ಲ ಹೆಸರು ಮಾಡ್ಕೊಂಡಿದ್ ನಾವು. ಎಂತ ಇರ್ಬೇಕು ನೋಡಕಿ. ಆಕಿ ನೋಡಕಿ ಆಕಿನ ಗರ್ತೇನಕಿ ನಿಮ್ಮ ಮಗಳಕಿ ಗಂಡಗ್ ಮೋಸ ಮಾಡಿ. ಓ ದೇವ್ರೆ, ಎಂತ ಪಾಠ ಕಲ್ಸಿರಿ ಅಂತ ನಂಗರ. ನೀ ಬೇಕಾದ ಅನ್ಕೋರ್ಪ, ನಮಗೇನ್ ಇದಿಲ್ಲ. ನನ್ನ ಮಗಳು ಹೆಂಗ ಏನಂತ ನನಗ್ ಗೊತ್ತೈತಿ. ನೀ ಅಂತ ಗುಟ್ಲೆ ನಾ ಯಾಕೆ ತಲೆ ಕೆಡ್ಸ್ಕೊಲಿ? ಈಗ ನೋಡ್ಪ, ರೊಕ್ಕ ರೂಪಾಯಿ ಏನೂ ಇಲ್ಲ. ನೀ ಮಾತ್ರ ಕೇಳಾಕ ಹೋಗ್ಬೇಡ. ಆತ್ ಬಿಡು, ಹೊಲ ಕೊಟ್ಟಿರಲ್ಲ ಅಲ್ಲೇ ನಾ ಏನ್ ಮಾಡ್ಬೇಕು ಮಾಡ್ತಾನೆ. ಆಯ್ತು, ಹೋಗಿ ಮಾಡ್ಕೋ ಹೋಗು. ನೋಡು, ಒತ್ತಿ ಇಟ್ಟಿ ಏನ ಅದನ್ನ ಜಗ ಹೊಲ ಬಿಡಿಸ್ಕೋಬೇಕು. ಜವಾಬ್ದಾರಿ ಇರ್ಲಿ. ಸುಮ್ನೆ ಹುಚ್ಚರಂಗ್ ಎಕರೆ ಪೆಕರೆ ಏನಾರ ಮಾಡ್ಬೇಡ. ಹೇಳುದು ಕೇಳು. ಒಂದ್ ಸ್ವಲ್ಪ ಲಕ್ಷ್ಯ ಕೊಟ್ಟು ಏನ ನೋಡು. ಮತ್ತ ಆಮೇಲೆ ಹೊಲ ಈ ಕೋಳಿ ಫಾರಮ್ನೆ ಚಂದಕ್ ದಂಧೆ ನಡಿವಲ್ತು. ಅಲ್ಲಿ ಕೆಲ್ಸಕ್ಕಿದ್ದವ್ರು ಹೇಳ್ಯಾರ, ನೆಟ್ ನಿಮ್ ಮಳೆ ಬರ್ವಲ್ಲರಿ, ನಿಂತ್ ಕೆಲಸ ಮಾಡವಲ್ಲ ಅಂತೇಳಿ. ನೀ ಹಿಂಗ ಮಾಡಿದಿ, ಮತ್ ನಾ ಜಗಕ್ ಬೇರೆ ಯಾರನ್ನ ಹಚ್ಬೇಕಾಕತಿ, ವಿಚಾರ ಮಾಡ. ಓಹೋ, ನಿಮ್ದ ನಂಗಾರ ಕುಮ್ಮಕ್ಕದ? ನಿಮ್ದ ಹಂಗಾರ ಅದ್ ಕೆಲ್ಸ? ಹೋಗು ಹೊಲ್ದಾಗ ನೀನ್ ಇದು ಕೋಳಿ ಫಾರಮ್ನೆ ನೀನ ಇದ್ದು ದುಡಿ. ನಿನ್ ಗಂಡನ್ ಯಾಕೆ ಬಿಡ್ತಿ ಅಂತೇಳಿ ಆಕಿ ಇಲ್ಲ ಬರುತ್ತೆ ಯಾಕೆ ತುಂಬಿ ಆಕಿ ನೀ ಕೋಳಿ ಫಾರಮ್ಗೆ ಹೋಗುವಂಗ್ ಲೆಕ್ಕಕ್ ಮಾಡಿರ್ ನೀವಲ್ಲ. ನಂಗೆಲ್ಲ ಗೊತ್ತಾತ್ ಮಾವ. ಬೇಕಾದ ಅನ್ಕೋರ ಮಗ. ನಾ ಅದಕ್ಕೆಲ್ಲ ತಿರಿ ಕೆಡ್ಸ್ಕೊಳ್ಳೋ ಮಗನ ಅಲ್ಲ. ಏನ ನಾ ಹೇಳ್ತೀನಿ ಕೇಳ. ನನಗ ಯಾವಾರ ಬರಬರಿ ಆಗ್ಬೇಕು, ರೊಕ್ಕ ಕೈವಾಗ ಬರ್ಬೇಕು. ನೀವು ಒತ್ತಿ ಹಾಕಿದ್ ಹೊಲ ಬಿಡಿಸ್ಕೋಬೇಕು. ನನ್ನ ಮಗಳ ಬಾಳೆ ನೆಟ್ಟಿಗಿರ್ಬೇಕಟ್ಟೆ. ನೀ ಹಿಂಗ ಮಾಡ್ಕೊಂತ ಅಡ್ಡಾಡ. ನಾನಾ ಬಂದ್ ನಿಂದಿರ್ತೇನೆ ದಂಧೆಕ, ವಿಚಾರ ಮಾಡು. ನಂದು ನಮ್ಮ ಅಪ್ಪನ ಹೊಲ ನಾ ಒತ್ತಿ ಹಾಕಿ ಮಾಡ್ಕೊಂಡಿರೋದು. ಯಾರಪ್ಪನ ಹೊಲನೂ ಅಲ್ಲ. ಯಾರ ಕಡೆ 1 ರೂಪಾಯಿನೂ ನಾನೇನ್ ಇಸ್ಕೊಂಡಿಲ್ಲ. ಯಾರೇನ್ ನನ್ಗೇನ್ ಸಹಾಯ ಮಾಡಿಲ್ಲ. ಯಾರು ಬೇಕಾದಂದ್ರು ನಾ ಏನ್ ತಲೆ ಕೆಡ್ಸ್ಕೊಳ್ಳೋ ಮಗನೂ ಅಲ್ಲ.
ನಂಗೆಲ್ಲ ಗೊತ್ತೈತಿ ಏನ್ ಮಾಡ್ಬೇಕಂತೇಳಿ ನಾ ಅದನ್ನ ಮಾಡವನ. ಇರ್ಲಿ ಇರ್ಲಿ, ಯಾರು ಏನ್ ಮಾಡ್ತಾರ ಮಾಡ್ಲಿ, ನಂಗೆಲ್ಲ ಗೊತ್ತೈತಿ ಅದಕ್ಕೆ ಏನ್ ಮಾಡ್ಬೇಕಂತೇಳಿ. ಏನಾರ ನನ್ನ ಮಗಳಿಗೆ ಸ್ವಲ್ಪ ತೊಂದ್ರೆ ಆತು, ಕೈ ಮೈ ಮುಟ್ಟಿ ಅಂತ ವಿಚಾರ ಗೊತ್ತಾತು, ಮತ್ ನೀವು ಉಳಿಯೋದ್ ಕಷ್ಟ ಐತಿ ಏನ? ಪೊಲೀಸರು ಮನಿ ಬಾಕ್ಲಿಗೆ ಬರ್ತಾರ, ನೆನಪಿಟ್ಕೋ. ಒಬ್ಬ ಸುಳಿ ಮಗ ಹೆದರ್ಸ್ತಾನ ಮರೆಯತ್ತಾಗ ನನ್ನ ಹೆಂಡತಿನ ನಾನೊಂದು ಹೊಡಿಯಂಗೂ ಇಲ್ಲ ನೋಡತ್ತಾಗ. ಹೊಡಿಲಾರ್ದ ಬಡಿಲಾರ್ದ ಮೆಲ್ಲಕ್ಕ ಸಮಾಧಾನವಾಗಿ ಮಾತಾಡಿ ರೊಕ್ಕ ವಸೂಲಿ ಮಾಡ್ಕೋಬೇಕು. ಅವ ನಾನು ಸಪ್ಸೋಸ್ತೇನವ ಬೇಡವ. ಐತೈತಿ ಹೆಣ್ಣಾಗಿ ಹುಟ್ಟಿಂದ ಗಂಡನ ಮನೆಗೆ ಹೋಗಿ ಸಪ್ಸೋಸೋದು ಅಡಿಗೆ ಮಾಡೋದು ಐತಿ. ಅಲ್ಲಿ ಮಟ ಇವು ಯಾವ ಬೇಡ, ಆರಾಮಾಗಿರು. ಯಾಕೆ ತಿರಿ ಕೆಡಿಸ್ಕೊಂತಿ ಮಗಳೇ? ನಾ ಅದೇನಿಲ್ಲವ ಮಾಡಾಕತ್ತೀನಿ, ಆರಾಮ್ ಓದ್ಕೊ. ಬರೀ ಪಟ ಪಟ ಹೋಮ್ವರ್ಕ್ ಎಲ್ಲ ಆತನ ಇನ್ನೂ ಐತೆ? ಹೋಮ್ವರ್ಕ್ ಆತ ಅವ. ಅದು ಶಾಲಾ ಗ್ಯಾದರಿಂಗಿಗೆ ಯಾರ್ಯಾರು ಸೇರ್ತೀರಿ ಅನ್ನಕತ್ತಾರ, ನಾನು ಸೇರ್ಕೊಲ್ಯಾ? ಇವ ಯಾ ಗ್ಯಾದರಿಂಗ್ ಅವ? ನಂಗೆ ರೊಕ್ಕ ರೂಪಾಯಿ ಮಾತ್ರ ಕೇಳ್ಬೇಡ. ಹಂಗ ಏನಾರ ಡ್ಯಾನ್ಸ್ ಮಾಡ್ತಿ ಅಂದ್ರೆ ಮಾಡು. ರೊಕ್ಕ ಏನಿಲ್ಲವ ಗ್ಯಾದರಿಂಗ್ ಸೇರಾಕ, ಆದ್ರೆ ಅಂಗಿ ಕೊಡಿಸ್ಬೇಕಲ್ಲ, ಅದಕ್ಕೆ ಪ್ರಾಕ್ ಹೇಳಾರ ಎಲ್ಲರಿಗೆ. ಆಗಲ್ಲವ ತಾಯಿ, ಈಗ ನನಗೆ ಯಾ ಪ್ರಾಕ್ ತಂದು ನಿನಗೆ ಅಂಗಿ ತಂದು ಮಾಡೋಕ್ಕಾಗಲ್ಲ. ಏನು ಯಾ ಗ್ಯಾದರಿಂಗು ಬೇಡ, ಮುಂದೆ ಯಾವಾಗಾರ ಸೇರವಂತೆ. ಆಯ್ತು ಅವ. ಅವ ನನ್ನ ಗೆಳತಿದೈತವ ಪ್ರಾಕ್, ನಾನು ಅದನ್ನೇ ಇಸ್ಕೊಂಡು ಹಾಕ್ಕೊಂಡು ಗ್ಯಾದರಿಂಗಿಗೆ ಸೇರ್ಲೆ. ಆಕಿ ಕೊಡ್ಬೇಕಲ್ಲ? ನಾ ಕೇಳಿದ್ರೆ ಕೊಡ್ತಾಳ. ಆಕಿದ ಇಸ್ಕೊಂಡು ಹಾಕ್ಕೊಂಡು ನಾನು ಗ್ಯಾದರಿಂಗ್ ಮಾಡ್ಕೋತೇನವ, ಸೇರ್ತೇನೆ. ಆಯ್ತು. ಆಮೇಲೆ ಅದು ಎಂಥದ ಫೋಟೋ ತೆಗಿತಾರೆ ನೋಡು ಗ್ಯಾದರಿಂಗ್ನಾಗ, ತೊಗೊಳಕ್ಕೆ ರೊಕ್ಕ ಎಷ್ಟು ಅಂತ ಕೇಳು. 5 ರೂಪಾಯಿ ಆದ್ರೆ ಕೊಡ್ತೇನೆ. ಅದೇ ಮತ್ತೆ ಭಾಳ ರೊಕ್ಕ ಪಕ್ಕ ಅಂದ್ರೆ ನಾ ಕೊಡೋದಿಲ್ಲ. ಏನು? ಆಯ್ತು. ಇಲ್ಲಿ ಗಂಡ ಸತ್ಕೋಂತ ಬಿತ್ಕೋಂತ ಅಡ್ಯಾಡಕತ್ತಾನ, ಆರಾಮ್ ಕೂತ್ಬಿಟ್ಟಾಳಿಕಿ. ನಿಮಗೇನು ದೇವ್ಗಿವ್ ಮೆಟ್ಕೊಂತ ಹೆಂಗಂತ ಇದ್ಕಿದ್ದಂಗೆ ಬದರ್ತೀರಿ, ಇದ್ಕಿದ್ದಂಗೆ ಚೀರಾಡ್ತೀರಿ? ಏನು ರೋಗ ಬಂದಿರೋದು ನಿಮಗೆ? ಯಾಕ ಮನೆ ತಣ್ಣಗಿರ್ಬೇಕಂತೀರೋ ಏನು ಇಲ್ಲ ಅಂತೀರೋ? ಮನಿ ತಣ್ಣಗಿರ್ಲಿ, ಯಾವ ಬೇಡ ಅಂದಾನ? ಹೋಲ್ ಬಿಡ. ಯಾಕ ಈಗ ನಿಂಗೆ ಗೊತ್ತಾತಲ್ಲ ಪೊಲೀಸರು ಬಂದು ಏನು ಮಾಡಿದ್ರು ಅಂತೇಳಿ. 1 ತಿಂಗಳದಾಗ ರೊಕ್ಕ ಕೊಡ್ಬೇಕು ನಾನು. ಅದಕ್ಕೆ ನಾನೇನು ಮಾಡಲಿ? ನಿಮಗೆ ನಾ ಕೊಡ್ಬೇಕು ಅಂತಂದ್ರೆ ನಾನೇನು ಮಾಡಲಿ ರೀ? ನಿಮ್ಮ ಅಪ್ಪನಂತ ಹೋಗಿದ್ದೆ, ರೊಕ್ಕ ಕೊಟ್ಟಿದ್ದು ಹೊಳೆ ಕೊಡ್ರಿ ಒಂಚೂರು ವಜ್ಜೆ ಐತಿ ಪರಿಸ್ಥಿತಿ ಅಂತೇಳಿ. ಏನು ನಿಮ್ಮ ಅಪ್ಪ ಕೊಂಡಿಟ್ಟಾರಂಗ ರೊಕ್ಕಿಲ್ಲ, ಎಲ್ಲ ಬಂಗಾರ ಬಿಡಿಸ್ಕೊಂಬಂದೈತಿ, ಮುಗಳಾಗಲ್ ಬಂದವನ ಹಂಗ ಹಿಂಗಂತ ಮಳೆ ಅನ್ನೋ ಕಿಮ್ಮತ್ತಿಲ್ಲ, ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಇದ ನಿಮ್ಮ ಮನ್ಯಾಗ ಹಳೆಯಾಗುಳಿ ಕೊಡು ಕಿಮ್ಮತ್ ನೀವು? ಹಳೆಯಾಗುಳಿಗೆ ಕೊಡೋ ಕಿಮ್ಮತ್ ಇದಲ್ಲ ನಮ್ಮ ಮನ್ಯಾಗ, ಆದ್ರೆ ನಿಮಗೆ ಕೊಡೋ ಕಿಮ್ಮತ್ ಇದೆ ಈಗ. ಏನಾತೀಗ? ನಿಮಗೆ ಏನು ತೊಂದರೆ ಆಯ್ತು ಅದನ್ನ ಹೇಳ್ರಿ. ಅಲ್ಲಿ ಯಾಕೆ ರೊಕ್ಕ ಕೇಳಕ್ಕೆ ಹೋಗಿದ್ರಿ? ಅಲ್ಲೇ 2 ಲಕ್ಷ ರೂಪಾಯಿ ಕೊಟ್ಟಿದ್ನಲ್ಲ, ಕೊಡ್ರಿ ಮತ್ತೆ ನಾನು ನಿಮ್ಗೆ ಆಮೇಲೆ ಕೊಡ್ತೇನೆ, ಈಗ ನಂಗೆ ಸ್ವಲ್ಪ ತೊಂದರೆ ಐತಿ ಅಂತ ಹೇಳಕ್ ಹೋಗಿದ್ದೆ. ಏನಂದ್ರ ಅದಕ್ಕೆ? ಅದೇ ಹೇಳಿದ್ನಲ್ಲ, ಇಲ್ಲ ರೊಕ್ಕ ಅಂತೇಳಿ ಅಂದ್ರು, ನಿಮ್ಮ ಅಪ್ಪ ಬಾಯಿಗೆ ಬಂದಾಗ ಮಾತಾಡಿದ ಅಂತೇಳಿ. ಹೌದಾ? ಬಿಡ್ರಿ, ಖರ್ಚಾಗಿರ್ಬೇಕು, ಮತ್ತೆ ಬಂಗಾರ ಬಿಡಿಸ್ಕೊಂಡ್ ಬಂದಿರ್ಬೇಕು. ಆಯ್ತು, ನಾನು ಓದ್ಸಾತೆ ಅಂತ ಹೇಳ್ರಿ. ಅಲ್ಲ ಓದಿಸ್ಕೊಂಬರ ನೀನು. ನಾನು ಅಲ್ಲ ಇಲ್ಲಿ ಗಂಡದ್ ಏನು ಎತ್ತ ಅಂತ ಕೇಳೋಷ್ಟು ಇದಿಲ್ಲಲ್ಲ ನಿನಗೆ. ಈಗ ನಿಮ್ಗೆ ಆಗಿದ್ದೇನು? ಏನಾತ ಅಂತ ಕೇಳಿದ್ರಿ, ಏನು ಮಾಡಿ ಹೇಳಿದ್ರಲ್ಲ ಹಿಂಗೆ ಹೋಗಿದ್ದೆ ಅಂತೇಳಿ. 2 ಲಕ್ಷ ರೂಪಾಯಿ ಕೊಡು. ಹುಡುಗಿಗೆ ಒಂದು ಅಂಗಿ ತರಕ್ಕೆ ರೊಕ್ಕ ತರಕ್ಕೆ, ಅಂಗಿ ತರಕ್ಕೆ ನನ್ನ ಕಡೆ ರೊಕ್ಕಿಲ್ಲ. ನಿಮ್ಗೆ 2 ಲಕ್ಷ ರೂಪಾಯಿ ಎಲ್ಲಿದೆ ತರಲಿ? ಓ, ಅಲ್ಲಿ ಹಿತ್ತಲ ಗಿಡದಾಗ ಬಿಟ್ಟವನ. ತಡ್ರಂಗಾರ ಹರ್ಕೊಂಬರ್ತೇನೆ ತಡ್ರೆ. ನೀಲಂದ್ರೆ ನೀವಾಗ ಹೋಗಿ ಬರ್ರಿ, ಎಷ್ಟು ಬೇಕಷ್ಟು ಹರ್ಕೊಂಬರ್ ಹೋಗ್ರಿ. ಮಸ್ಕಿರಿ ಮಾಡಬೇಡ್ಲಿ. ಏನ ನನಗೆ ಗೊತ್ತು ಅಲ್ಲ ಎಷ್ಟು ಅದೆಯಲ್ಲ ನೀನು. ಅಪ್ಪ ಮಗಳು ಇಬ್ರು ಭಾರಿ ಇದಿರಿ ನೀವು. ಅಲ್ಲ ನಿಮ್ಮ ಅಪ್ಪಗಂತೂ ಬುದ್ಧಿ ಇಲ್ಲ ಬಿಡು, ನಿನಗಾರ ಬುದ್ಧಿ ಬೇಡನ ತೀರ? ಹೇಳಂಗಾರ ನೋಡೋಣ. ಇದು ಹೊಲ ಏನೋ ಖರೀದಿ ಹಾಕಿ ಕೊಟ್ರಂತಲ್ಲ, ನನಗೆ ಕೇಳಿಲ್ಲ ನೀನು? ಓಹೋ, ನೀವೇನಾರ ಕೇಳಿದ್ರೇನ? ಹೊಲ ಖರೀದಿ ಹಾಕಿ ಕೊಡ್ರಿ ಅಂತ ಏನಾರ ಕೇಳಿರ್ಬೇಕು, ಅದಕ್ಕೆ ನಮ್ಮ ಅಪ್ಪ ಹೇಳಿರ್ಬೇಕು. ಖರೀದಿ ಹಾಕಿ ಕೊಟ್ರು. ಈಗ ಏನಾತ? ಅಲ್ಲ ತೊಂದರೆ ಇತ್ತು, ಹೌದು, ಅದೇ ಇಸ್ಕೊಂಡೆ ಬಂದೆ, ಖರೀದಿ ಹಾಕಿ ಕೊಟ್ರು, ಮುಗೀತು. ಅದು ನಿಮಗೆ ಯಾಕೆ ಹೇಳ್ಬೇಕಿತ್ತು? ಹೇಳಿದ್ರೆ ನೀವೇನು ನೆಟ್ಟುಳ್ಳೋರನ? ಹಾಗಾಗಿ ನಿಮ್ಗೆ ಯಾವುದು ಹೇಳಾರ್ದಂಗೆ ಆಗಿರೋದೀಗ. ಹೇಳ್ರಿ, ಏನು ನಿಮಗೆ ತೊಂದರೆ ಆಗಿದ್ದೀಗ? ಹೌದು, ನನ್ನ ಹೆಂಡತಿಗೆ ಬರ್ಬೇಕಾದ್ ನಾ ಕೇಳಿದೆ. ನಿಮ್ಮ ಅಪ್ಪಂದ ಏನಾದ್ರಾಗ ಅಂಜಿಕೆನ? ತಗೋ, ಈಗ ನನಗೆ ಅದೆಲ್ಲ ಮಾತು ಬೇಡ ಮರೆ. ನನಗೆ 2 ಕಾಗದ ಪತ್ರ ಕೊಡಿಲ್ಲ, ನಾನು ಒತ್ತಿ ಇಟ್ಟರೆ ನಾನು ತಗೋತೇನೆ. ಏನು ನಿಮ್ಮ ಜೈಮಂದಾಗ ಸಾಲ ಮಾಡೋದು ಬಿಡ್ಲೇಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡಿರಾ ಹೆಂಗ್ ನೀವು? ಅಲ್ರಿ, ನಾನು ಯಾಕ್ರಿ ಕೊಡ್ಲಿ? ನಾ 1 ರೂಪಾಯಿ ಎದಕ್ಕೂ ಸಹಿ ಮಾಡೋದಿಲ್ಲ. ನಾ ಯಾವ ಕಾಗದ ಪತ್ರನ ಇಡುದಿಲ್ಲ ಅಷ್ಟೇ. ಈಗ ಹೇಳಕತ್ತೇನೆ ಕೇಳ್ರಿ, ನಿಮ್ಮ ಜೈಮಾನಕ್ಕೆ ನೀವು ಅದನ್ನ ಬಿಡಿಸ್ಕೊಡ್ತೀರ ಅನ್ನೋ ನಂಬಿಕೆ ನನಗಿಲ್ಲ. ಅಂದ್ರೆ ನಿನಗೆ ಗಂಡನ್ಕಿಂತ ಹೆಚ್ಚು ಹೊಲ, ಹೌದಿಲ್ಲ? ಗಂಡನ್ಕಿಂತ ಹೆಚ್ಚು ಹೊಲ ಅಂತ ನಾ ಹೇಳಕತ್ತಿಲ್ಲ, ಆದ್ರೆ ನೀವು ಮಾಡಿ ಎಡವಟ್ಟು ಕೆಲಸಕ್ಕೆ ನಾನು ತಲೆ ಕೊಡೋಕ್ಕಾಗೋದಿಲ್ಲ. ಏನು? ನನಗೂ ಹೌದಾ, ನಂಗೆ ನಾನು ಹೊಟ್ಟೆಗೆ ಒಂದು ಹುಟ್ಟೈತಿ ಏನ, ಈಕಿ ಬೇಕದಾಳ, ಈಕಿದು ಇನ್ನು ಮದುವೆ ಮುಂಜಿ ಮಾಡ್ಬೇಕು, ನಾನು ಹಿಂದೋಟ ಆಸ್ತಿ ಇದ್ರೆ ನಾಳೆ ಮಕ್ಕಳದೊಂದು ಎಲ್ಲಿ ಕಾಣಿಸ್ತೀನಿ. ಇಲ್ಲ ಅಂದ್ರೆ ನಿಮ್ಮನ್ನ ನಂಬ್ಕೊಂಡು ರಕ್ಕತ್ತಂತ ಮಾಡಿರನ? ಕೋಳಿ ಫಾರಂ ಹಾಕಿ ಇಷ್ಟು ದಿನ ಆತ, ಅದ್ರ ಕಡೆ ನೆಟ್ಟಿಗೆ ಮಕ್ಕ ಹಾಕಿರ? ಏನು ದುಡಿಮೆ ಎಟ್ ಲಾಭ ಎಟ್ ನಷ್ಟ, ಯಾರು ಏನೇನು ತಿಂದು ಹೊಂಟಾರೋ ಅದ್ರಾಗ ಗೊತ್ತಿಲ್ಲ. ನಾಳಿಂದ ನಾನೇ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿನಿ. ಏನ ನಿಮ್ದೆಲ್ಲ ಹಕ್ಕಿಕತ್ ನನಗೇನು ಗೊತ್ತಿಲ್ಲ ಅಂತ ಮಾಡಿರಿ ನೋಡ್ರಿ. ಸುಮ್ಮನೆ ನನಗೆ ವಾಟ್ಸಪ್ ಹೋಗ್ಬೇಡ್ರಿ. 2 ಲಕ್ಷ ರೂಪಾಯಿ ಅಲ್ಲ, ಅದು ಏನು ಮಾಡ್ತೀರಾ ಮಾಡ್ಕೊರಿ, ಅದು ಎಲ್ಲಿಂದ ಹೊಂದಿಸ್ಕೊಡ್ತೀರಾ ಕೊಟ್ಕೋರಿ, ನಾನು ಅದಕ್ಕೆ ತಲೆ ಕೊಡೋದಿಲ್ಲ. ಹಿಂಗೆ ಮಾಡಿದಿ ಪೊಲೀಸ್ ಹೇಳ್ಕೊಂಡಕ್ಕಾರ ನನ್ನ ವಿಚಾರ ಮಾಡು. ಅದಕ್ಕೆ ನಾನೇನು ಮಾಡಲಿ? ಕಷ್ಟಪಟ್ಟು ದುಡಿ ಹೋಗ್ರಿ ಕೋಳಿ ಫಾರಮ್ನಾಗ. ಮಾಲ್ ಬರ್ತಾದವಂತಲ್ಲ ಕಳಿಸ್ರಿ ಹಿಂಗೆಲ್ಲ ಅಂತೇಳಿ ಹೋಗ್ರಿ. ಕಷ್ಟಪಟ್ಟು 1 ತಿಂಗಳ ಮಟ್ಟ ಎಷ್ಟಕ್ಕಷ್ಟು ದುಡಿರಿ. ಆ ರೊಕ್ಕ ಕೊಟ್ಟು ನಿಮ್ಮ ತಂಗಿ
ತಂಗಿ ಹತ್ರ ಹೇಳ್ಕೊರಿ, ನೋಡವಾ ಈಗ ಇಷ್ಟು ದುಡ್ದೇನಿ ಇಷ್ಟು ಕೊಟ್ಟೇನಿ ಏನು ಮತ್ತೆ ನನಗೆ ಒಂದು ಸ್ವಲ್ಪ ಟೈಮ್ ಕೊಡು, ನಾ ಇದಿಷ್ಟು ರೊಕ್ಕ ವಾಪಸ್ ಕೊಡ್ತೇನೆ ಅಂತ ಆಕಿ ಕಡೆ ಕೇಳ್ಕೊರಿ. ಆಕೇನು ಅಷ್ಟು ಕಟ್ಟಿಗೆ ಏನಲ್ಲ, ಬಿಡ್ತಾಳ ಆತ್ ತಗೋ ಎಣ್ಣ ಅಂತೇಳಿ ಮತ್ತೆ ದುಡೀರಿ ಕಷ್ಟಪಟ್ಟು, ಮತ್ತೆ ರೊಕ್ಕ ಕೊಡ್ರಿ, ಅವಾಗ ಮತ್ತೆ ಬಿಡ್ರಿ ಮತ್ತೆ ಕೊಡ್ರಿ, ಒಟ್ಟು ತಿಂಗಳಿಗೆ ಒಂದು ಇಷ್ಟಿಷ್ಟು ಅಂತ ಕೊಟ್ಟು ಮುಟ್ಟಿಸ್ಬಿಡ್ರಿ. ಏನಾತ ನಮ್ಮ ಅಪ್ಪಗ ಬಂಗಾರ ಬಿಡ್ಸಕ್ ಕೊಡ್ಬೇಕಿತ್ತ, ಬೇಡ ನಿಮ್ಮ ತಂಗಿಗೆ ಕೊಡ್ರಿ, ಬಡ್ಡಿ ಇಲ್ಲ ಬಾಚಿಲ್ಲ, ರೊಕ್ಕ ರೊಕ್ಕ ಹಂಗೆ ಕೊಡ್ತಾಳ. ಒಟ್ಟು ನಾ ದುಡ್ದೇ ಸಾಲ ಮುಟ್ಟಿಸ್ಬೇಕಲ್ಲ, ನಂಗೆ ನೀವು ಪಟ್ ಅಂತ ಇದು ಮಾಡಿ ಕೊಡೋದಿಲ್ಲ ನೀವು. ಆರಾಮದ್ ರೊಕ್ಕ ಬೇಕಂತ ಯಾಕೆ ಆಸೆ ಪಡ್ತೀರಿ, ಆಯ್ತಾ ಬರ್ಲಿ ಅಂತೇಳಿ ದುಡ್ದೆ ಕಷ್ಟಪಟ್ಟು ದುಡ್ದೆ ಸಾಲ ಮುಟ್ಟಿಸ್ರಿ, ಅವಾಗ ಅದ್ರ ರೊಕ್ಕದ ಬೆಲೆನಾರ ಗೊತ್ತಾಕೈತಿ ನಿಮಗೆ. ಕಷ್ಟಪಟ್ಟು ದುಡ್ದೇ ತೀರಿಸಿದ್ರೆ ಇನ್ನೊಂದ್ಸಲ ಸಾಲ ಮಾಡಕ್ ಹಿಂಜರಿಕೆ ಆಕತಿ. ಏನ ಕಷ್ಟಪಟ್ಟು ದುಡಿಲಾರ್ದ ಗಾಡಿ ಬಂತ, ಅದಕ್ಕೆ ಅದ್ರ ಬೆಲೆ ಗೊತ್ತಾಗಲಿಲ್ಲ ನಿಮಗೆ. ಹಂಗ ಈ ಕೋಳಿ ಫಾರಮಿಗೂ ಸಾಲ ತೆಗೆಸ್ಕೊಂಡಿರಲ್ಲ ಏನ, ಇದು ನಾನು ಸುಮ್ಮನೆ ಮಾತಾಡಕ್ ಆಗ್ಬಲ್ತು ನನಗೆ, ಹೊಳ್ಳ ಬೆಳ ಅದನ್ನೇ ನಾ ಹೇಳತ್ತೇನೆ ನೋಡ್ರಿ ಅಷ್ಟೇ. ನೀವು ಮೊದಲು ನನಗೆ ಅದು ಏನು ಮಾಡ್ತೀರ ಗೊತ್ತಿಲ್ಲ, ಬೇಕಾದ್ರೆ ಹೊಲ ಹಿಂದಾಗಡೆ ಬಿಡಿಸ್ಕೊರಿ, ನಿಮ್ಮ ತಂಗಿ ರೊಕ್ಕ ದುಡ್ದು ಕೊಟ್ಟು ಬಗೆಹರಿಸ್ರಿ, ಮುಗೀತು ಅಷ್ಟೇ. 15,000 50,000 2 ಲಕ್ಷ, ಒಟ್ಟು 2,65,000 ರೂಪಾಯಿ ಕೊಡ್ಬೇಕು ನೀವು. ಅದು ಏನು ಖರ್ಚು ಮಾಡಿರಿ ಅಂತ ನನಗೇನಾರು ಲೆಕ್ಕ ಕೊಡಕತ್ತೀರ? 50,000 ರೂಪಾಯಿ ಎಲ್ಲಿಟ್ರಿ? 2 ಲಕ್ಷ ನಮ್ಮ ಅಪ್ಪ ಕೊಟ್ರಿ, ಸರಿ. 50,000 ರೂಪಾಯಿ ಏನು ಮಾಡಿದ್ರಿ? 15,000 ರೂಪಾಯಿ ಏನು ಮಾಡಿದ್ರಿ? ಅದು ಸಾಲ ಕೇಳಿದ್ರು ಕೊಟ್ಟೇನಿ, ಅವ್ರು ಈಗಿಲ್ಲ, ಒಂದು 6 ತಿಂಗಳು ಬಿಟ್ಟು ಕೊಡ್ತೇನೆ ಅಂದಾರ. ಯಾರಿಗೆ ಕೊಟ್ಟಿದ್ರಿ? ಯಾರಿಗೆ ಕೊಟ್ಟೇನಿ, ಭಾಳ ತುರ್ತು ಕುತ್ತಿಗೆ ಬಂದಿತ್ತು, ಬಡ್ಡಿ ಹಾಕಿ ಕೊಡ್ತೇನೆ ಅಂದಾರ, ಗೊತ್ತನ? ಬಡ್ಡಿ ದುಡ್ಡು ಸಾಕತ್ತೇನೆ, ನಾನೇನು ಹಂಗ ಪುಕ್ಷಟಿ ಕೊಟ್ಟಿಲ್ಲ. ಬಡ್ಡಿ ಹಾಕಿ ಕೊಡ್ತೇನಂದ್ರೆ ಬಡ್ಡಿ ದುಡ್ಸಾಕ್ ಕೊಟ್ಟಿರಿ, ಪುಕ್ಷಟ್ಟಿ ಕೊಟ್ಟಿಲ್ಲ. ಯಾವಾಗಂತೆ ತಿಂಗಳ ಬಡ್ಡಿ ಕೊಡ್ತಾನೆ, ಏನೊಮ್ಮೆ ಕೊಡ್ತಾನೆ? ಅಲ್ಲ ಏನಪ್ಪ ಇದು ಅಂತ. ನೀವೇ ಸಾಲ ಮಾಡಿರಿ, ತಂಗಿ ರೊಕ್ಕದಾಗ ಬದುಕ್ತಾ ಇದೀರಿ, ಇನ್ನೊಬ್ರು ರೊಕ್ಕ ತಗೊಂಡಾಗ ಮತ್ತೊಬ್ರಿಗೆ ಸಾಲ ಕೊಟ್ರೆ ಹೌದಾಗ ಯಾರಿಗೆ ಕೊಟ್ಟಿರಿ ಹೇಳ್ರಿ? ಯಾರಿಗೆ ಕೊಟ್ಟೈತಿ ಅದೆಲ್ಲ ನಿನಗೆ ಯಾಕೆ ಹೇಳ್ಬೇಕು? ನಿಂದೊಂದು ಕತಿ ಆತಾಗ ಯಾರಿಗೆ ಕೊಟ್ಟಿರಿ ನನಗೆ ಕೇಳ್ಬೇಕು. ನಾನೇ ರೊಕ್ಕ ಕೊಡ್ಬೇಕು? ಯಾರಿಗೆ ರೊಕ್ಕ ಕೊಟ್ಟೇನಿ ಅಂತ ಹೇಳಕ್ ಮಾತ್ರ ನಿಮ್ಮ ಕೈಲಾಗಲ್ಲ, ಆದ್ರೆ ನನ್ನ ಮೇಲೆ ಇಷ್ಟು ಮಾತಾಡ್ತಿರಲ್ಲ ನೀವು. ನನಗೆ ಕೇಳ್ಬೇಕಂತೀರ, ಮತ್ತೆ ನನ್ನೇ ರೊಕ್ಕ ಕೇಳಕ್ ಬಂದಿರಿ ಇಲ್ಲಿ? ಹೋಗ್ರಿ, ಅದು ಎಲ್ಲಿದ್ ರೊಕ್ಕ ತಂದು ಸಾಲ ಬಗೆಹರಿಸ್ತೀರ ಅರ್ಸ್ಕೊ ಹೋಗ್ರಿ. ಏನ ನಾ ಹೇಳ್ತೇನೆ ಕೇಳೋ, ಮತ್ತೆ ಸಾಲ ತೆಗಿಸಿ ಮತ್ತೊಂದು ಥರ ರಾಡಿ ಮಾಡಿ ಕುಂದ್ರಬೇಡ್ರಿ. ಅದನ್ನೇ ಇಷ್ಟೇ ಹೇಳೋದು ನಾನು.